ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಏಪ್ರಿಲ್ 24. ಏಪ್ರಿಲ್ 24ನೇ ತಾರೀಕು ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೋಡಿ. ಯಾವಾಗ? ಏಪ್ರಿಲ್ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತಾರೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕಂದು ಆಚರಣೆ ಮಾಡ್ತಾರೆ ನೋಡಿ. ಏತಕ್ಕೆ ಇದರ ಹಿನ್ನೆಲೆ ಬಗ್ಗೆ ನೋಡೋದಾದರೆ, ಅಧಿಕಾರ ವಿಕೇಂದ್ರೀಕರಣಗೋಸ್ಕರ ಭಾರತದಲ್ಲಿ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಜಾರಿ ತರಲಾಯಿತು. ಏನು ಮಾಡ್ತಾರಂದ್ರೆ, ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡೋಗೋಸ್ಕರ ಭಾರತದಲ್ಲಿ ಒಂದು ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಜಾರಿ ಮಾಡಲಾಗುತ್ತದೆ. ಆದ ಕಾರಣ ಪ್ರತಿ ವರ್ಷ ಏನು ಮಾಡ್ತಾರಂದ್ರೆ ಏಪ್ರಿಲ್ 24ನೇ ತಾರೀಕು ಈ ಒಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತಾರೆ. 2025 ಥೀಮ್ ಕೊಟ್ಟಿದ್ದಾರೆ ನೋಡಿ. 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಇವಾಗ ಎಷ್ಟನೇ ತಿದ್ದುಪಡಿ ಅಂದರೆ 73ನೇ ತಿದ್ದುಪಡಿ 1992ಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರಾಷ್ಟ್ರೀಯ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸಂಬಂಧಿಸಿದೆ. ಈ ಒಂದು 73ನೇ ತಿದ್ದುಪಡಿ. 73ನೇ ತಿದ್ದುಪಡಿಯು ಏಪ್ರಿಲ್ 24ರಂದು ಜಾರಿಗೆ ಬಂದಿತ್ತು. ಅದಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ. 73ನೇ ತಿದ್ದುಪಡಿ ಆವಾಗ ಏಪ್ರಿಲ್ 24ನೇ ತಾರೀಕು ಜಾರಿಗೆ ಬಂದದ. ಅದಕ್ಕಾಗಿ ರಾಷ್ಟ್ರೀಯ ಪಂಚಾಯತ್ ದಿನಾಚರಣೆಯನ್ನು ಮಾಡ್ತಾರೆ ನೋಡಿ. ಇದರ ಒಂದು ಅದೇ ರೀತಿಯಾಗಿ ಇದರ ಒಂದು ಪಂಚಾಯತಿ ಯಾವ ಸ್ಥಳದಲ್ಲಿ ನಡೆದಿದೆ ಅಂತ ನೋಡೋಣ. ಮೊದಲ ಪಂಚಾಯತ್ 1959 ಅಕ್ಟೋಬರ್ 2ನೇ ತಾರೀಕರಂದು ಜವಾಹರ್ಲಾಲ್ ನೆಹರು ಅವರ ರಾಜಸ್ಥಾನದ ನಾಗೌರ್ನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಾಂಧೀಜಿಯವರ ಜನ್ಮದಿನದಂದು ಉದ್ಘಾಟನೆಯನ್ನು ಮಾಡುತ್ತಾರೆ. ಯಾವಾಗ? 1959ರಲ್ಲಿ ಈ ಒಂದು ಅಕ್ಟೋಬರ್ 2ನೇ ತಾರೀಕರಂದು ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ರಾಜಸ್ಥಾನದಲ್ಲಿರುವ ನಾಗೌರ್ ಎಂಬ ಒಂದು ಸ್ಥಳದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ. ಆ ದಿನ ಏನಪ್ಪ ಅಂತಂದರೆ ಈ ಗಾಂಧೀಜಿಯವರ ಅಂದರೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿರ್ತದೆ ಅಕ್ಟೋಬರ್ 2ನೇ ತಾರೀಕು. ಆವಾಗ ರಾಜಸ್ಥಾನದ ಒಂದು ನಾಗೌರ್ನಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ ಅಂತ ಹೇಳ್ತೀವಿ, ಉದ್ಘಾಟನೆ ಮಾಡುತ್ತಾರೆ. ಅದೇ ರೀತಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜಸ್ಥಾನದ ರಾಜ್ಯವು ಪ್ರಥಮ ಬಾರಿಗೆ ಜಾರಿಗೊಳಿಸಿದಂಥದ್ದಾಗಿದೆ. ಅಂದರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡಿದಂಥ ಮೊದಲ ರಾಜ್ಯ ಯಾವುದಂದರೆ ಇದು ರಾಜಸ್ಥಾನ ಆಗಿದೆ ನೋಡಿ. ಈ ರಾಜಸ್ಥಾನದಲ್ಲಿ ಈ ಒಂದು ಪಂಚಾಯತ್ ರಾಜ್ ಪ್ರಥಮ ಬಾರಿಗೆ ಜಾರಿಗಳನ್ನು ಮಾಡಲಾಗುತ್ತದೆ. 40ನೇ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸ್ತದೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವಂಥ ಒಂದು 40ನೇ ವಿಧಿ ಯಾವ್ದು ಬಗ್ಗೆ ಹೇಳುತ್ತಂದ್ರೆ ಪಂಚಾಯತ್ ರಾಜ್ ಬಗ್ಗೆ ವ್ಯವಸ್ಥೆಯನ್ನು ನೀಡುತ್ತದೆ. ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೋಡಿ. ಅಂದರೆ ಈ ಪ್ರಶ್ನೆ ಆಗಿದೆ. ಏನು ಮಾಡ್ತಾರೆ? ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇದು ಹಲವಾರು ಒಂದು ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ ನೋಡಿ. ಲಾರ್ಡ್ ರಿಪ್ಪನ್ ಇವರ ಒಂದು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದರೆ ಲಾರ್ಡ್ ರಿಪ್ಪನ್. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಯಶಸ್ವಿನಿ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಈ ಒಂದು ಯಶಸ್ವಿನಿ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಸಹಕಾರಿ ರೈತರ ಆರೋಗ್ಯ ರಕ್ಷಣೆ ಯೋಜನೆ ಆಗಿದೆ. ಇದೊಂದು ಯಶಸ್ವಿ ಯೋಜನೆ. ಇದು ಸಹಕಾರಿ ರೈತರ ಒಂದು ಆರೋಗ್ಯ ರಕ್ಷಣೆ ಯೋಜನೆ ಆಗಿದೆ, ಯಶಸ್ವಿ ಯೋಜನೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನ್ಯೂಸಲ್ಲಿ ಏನು ಕೊಟ್ಟಿತ್ತು? ಯಶಸ್ವಿ ಆರೋಗ್ಯ ರಕ್ಷಣೆ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಒಳಗಾಗುವ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳ ದರವನ್ನು 50%ರಿಂದ 55% ಹೆಚ್ಚಿಸುವ ಕುರಿತಂತೆ ದರ ಪರಿಷ್ಕರಣಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಏನಪ್ಪ ಅಂತಂದರೆ ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣೆ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ ಫಲಾನುಭವಿಗಳಿಗೆ. ಆ ಚಿಕಿತ್ಸೆಯಲ್ಲಿ ಆ ದರ ಇರ್ತಲ್ಲ, ಅದರ ದರವನ್ನು 50%ರಿಂದ 55% ಹೆಚ್ಚಿಸುವ ಕುರಿತಂತೆ ಏನು ಮಾಡಿದ್ದಾರೆ ಅಂದರೆ ದರ ಪರಿಷ್ಕರಣಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ನೋಡಿ. ಅದು ಯಶಸ್ವಿ ಯೋಜನೆಗೆ ಬಗ್ಗೆ ಮಾಹಿತಿಯನ್ನು ನ್ಯೂಸಲ್ಲಿ ಕೊಟ್ಟಿತ್ತು. ಹಾಗಾದರೆ ನಾವೇನು ಮಾಡೋಣ ಅಂದರೆ ಈ ಯಶಸ್ವಿನಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಯಶಸ್ವಿನಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ವಿಮಾ ಕಾರ್ಯಕ್ರಮವಾಗಿದೆ ನೋಡಿ.
ಇದೊಂದು ಕರ್ನಾಟಕ ಸರ್ಕಾರದ ಆರೋಗ್ಯದ ಬಗ್ಗೆ ಸಂಬಂಧಿಸಿದಂಥ ಒಂದು ಕಾರ್ಯಕ್ರಮ ಆಗಿದೆ ಇದು. ಇದನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂದರೆ 2003ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗುತ್ತದೆ. ಯಶಸ್ವಿನಿ ಯೋಜನೆ 2003ರಲ್ಲಿ ಪ್ರಾರಂಭಿಸಲಾಗಿದೆ ನೋಡಿ. ಈ 2018ರಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಇದನ್ನು. ಅಂದರೆ 2018ರಲ್ಲಿ ಇದನ್ನು ಏನು ಮಾಡಿದರು ಅಂದರೆ ಬಂದ್ ಮಾಡಲಾಗಿತ್ತು. 2022-23ನೇ ಸಾಲಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಮರುಪ್ರಾರಂಭ ಮಾಡಲಾಗಿದೆ ನೋಡಿ 2022-23ರಾಗ. 2018ರಾಗ ಇದು ಬಂದ್ ಮಾಡಿರೋದು ಅಂದರೆ ಸ್ಥಗಿತಗೊಳಿಸಿದ್ರು ಅಂತ ಹೇಳ್ತೀವಿ. ಇದನ್ನು ಮರುಪ್ರಾರಂಭಿಸಲಾಗಿದೆ 2023ರಲ್ಲಿ. ಇದು ಪ್ರಾರಂಭವಾಗಿದ್ದು 2003ರಲ್ಲಿ ನೋಡಿ. ಗ್ರಾಮೀಣ ಮತ್ತು ನಗರ ಸಹಕಾರಿ ಸಂಘಗಳ ಸದಸ್ಯರು ಮತ್ತು ಅವರ ಕುಟುಂಬಗಳಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು, ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಈ ಒಂದು ಸಹಕಾರಿ ಸಂಘಗಳ ಏನಿದೆ ಸದಸ್ಯರಿದ್ದಾರಲ್ಲ ಅವರಿಗೂ ಮತ್ತು ಅವರ ಕುಟುಂಬಗಳಿಗೆ ಈ ಯೋಜನೆ ಏನಂದರೆ ಒಂದು ಕಾರ್ಯಗತಗೊಳಿಸಲಾಗಿದೆ ಅಂತ ಹೇಳ್ತೀವಿ. ಇದರ ಫಲಾನುಭವಿಗಳ ಕುಟುಂಬಕ್ಕೆ ವಾರ್ಷಿಕ ವೈದ್ಯಕೀಯ ಚಿಕಿತ್ಸೆ ವೆಚ್ಚದ ಗರಿಷ್ಠ ಮಿತಿ 5 ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ನೋಡಿ. ಈ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಏನು ಮಾಡ್ಬೇಕಂದ್ರೆ ಇದರ ಸದಸ್ಯರು ಏನು ಮಾಡ್ತಾರೆ ಅಂದರೆ ಈ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಗರಿಷ್ಠ ಮಿತಿ 5 ಲಕ್ಷಕ್ಕೆ ನೀಡಲಾಗಿದೆ ಇವರಿಗೆ ಅಮೌಂಟ್. ನೋಂದಣಿಯಂತೆ ಅದೇ ರೀತಿ ನೋಂದಾಯಿತ ಸದಸ್ಯರಿಗೆ ಯೂನಿಕ್ ID ಸಂಖ್ಯೆಯುಳ್ಳ ಕಾರ್ಡನ್ನು ಒದಗಿಸಲಾಗುತ್ತಿದ್ದು ಅದನ್ನು ಬಳಸಿ ಯೋಜನೆಯಡಿ ಗುರುತಿಸಿದ ಆಸ್ಪತ್ರೆಗಳಲ್ಲಿ ನಗದು ರಹಿತವಾಗಿ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಏನಪ್ಪ ಅಂತಂದರೆ ಇದರಲ್ಲಿ ಒಂದು ನೋಂದಾಯಿತ ಒಂದು ಸದಸ್ಯರಿಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಯೂನಿಕ್ ಐಡಿಯನ್ನು ನೀಡಿದ್ದಾರೆ. ಆ ಕಾರ್ಡನ್ನು ಬಳಸಿಗೆಸಿಂದ ಇವರು ಏನು ಮಾಡ್ಬೋದು ಅಂದರೆ ಆಸ್ಪತ್ರೆಗಳಲ್ಲಿ ನಗದು ರಹಿತವಾಗಿ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ನೋಡಿ. ಇಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಒಂದು ಆಸ್ಪತ್ರೆಯಲ್ಲಿ ಈ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿರುವ ದೇಶ ಯಾವುದು? ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದಿಂದ ಒಂದು ಆಮದು ಮಾಡಿಕೊಳ್ಳುತ್ತಿರುವ ದೇಶ ಯಾವುದು? ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಒಂದು ತಯಾರಿಸಿದೆ. ಭಾರತ ಮತ್ತು ರಷ್ಯಾ ಅಂತ ಹೇಳ್ಬೋದು. ರಷ್ಯಾ ಮತ್ತು ಭಾರತ ಏನು ಮಾಡಿದೆ ಅಂದರೆ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದಾವೆ. ಇದರಲ್ಲಿ ಈಗ ಇತ್ತೀಚೆಗೆ ಏನಾಯ್ತು ಅಂದರೆ ಭಾರತದಿಂದ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ರಫ್ತು ಮಾಡಲಾಯಿತು ಬೇರೆ ದೇಶಕ್ಕೆ ಒಂದು ಕೊಂಡ್ಕೊಂತ ಹೇಳ್ಬೋದು. ಆ ದೇಶ ಯಾವುದಂತ ಪ್ರಶ್ನೆಯಲ್ಲಿ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಫಿಲಿಪೈನ್ಸ್ ದೇಶ. ಫಿಲಿಪೈನ್ ದೇಶ ಏನು ಮಾಡಿದೆ ಅಂದರೆ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿರುವ ದೇಶವಾಗಿದೆ ನೋಡಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾರತವು ಫಿಲಿಪೈನ್ಸ್ಗೆ 2 ಬ್ಯಾಚ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ರವಾನಿಸಿದೆ. ಎಷ್ಟು? 2 ಬ್ಯಾಚ್ ನೋಡಿ. 2ನೇ ಬ್ಯಾಚ್ನ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಭಾರತದ ಏನು ಮಾಡಿದೆ ಅಂದರೆ ಈ ಒಂದು ಫಿಲಿಪೈನ್ಸ್ ದೇಶಕ್ಕೆ ರಫ್ತು ಮಾಡಿದೆ ಅಂತ ಹೇಳ್ತೀವಿ. 2022ರಲ್ಲಿ ಸಹಿ ಹಾಕಲಾದ $375 ಮಿಲಿಯನ್ ಒಪ್ಪಂದದ ಭಾಗವಾಗಿ ಕಳುಹಿಸಲಾಗಿದೆ ನೋಡಿ. ಇದು ಯಾವಾಗ 2022ನೇ ವರ್ಷದಲ್ಲಿ ಏನಂದರೆ ಈ ಒಂದು $375 ಮಿಲಿಯನ್ ಒಪ್ಪಂದದೊಂದಿಗೆ ಇದನ್ನು ಸಹಿ ಹಾಕಲಾಗಿತ್ತು. ಈಗ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ದೇಶ ಫಿಲಿಪೈನ್ ದೇಶಕ್ಕೆ ರಫ್ತು ಮಾಡಿದೆ ನೋಡಿ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಆಮದು ಮಾಡಿಕೊಳ್ಳುತ್ತಿರುವ ಭಾರತದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ರಾಷ್ಟ್ರ ಯಾವುದಂದರೆ ಅದು ಫಿಲಿಪೈನ್ಸ್ ದೇಶ ಆಗಿದೆ ನೋಡಿ. ಇದು ಭಾರತದಿಂದ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಒಂದು ಆಮದು ಮಾಡಿಕೊಳ್ಳುತ್ತಿರುವ ಒಂದು ಬೇರೆ ರಾಷ್ಟ್ರ ಯಾವುದಪ್ಪ ಅಂತಂದರೆ ಮೊದಲ ರಾಷ್ಟ್ರ ಯಾವುದಂದರೆ ಈ ಒಂದು ಫಿಲಿಪೈನ್ಸ್ ದೇಶವಾಗಿದೆ ನೋಡಿ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಪಡೆಯುತ್ತಿದೆ. ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ದೇಶಗಳು ಸೇರಿ ಅಭಿವೃದ್ಧಿಪಡಿಸಲಾಗಿದೆ ನೋಡಿ. ಈ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬ್ರಹ್ಮೋಸ್ ಕ್ಷಿಪಣಿ ಒಂದು ದೀರ್ಘ ಶ್ರೇಣಿಯ ಪರಮಾಣು ಸಾಮರ್ಥ್ಯ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಇದಾಗಿದೆ ನೋಡಿ. ಈ ಒಂದು ಏನಂದರೆ ಒಂದು ದೀರ್ಘ ಶ್ರೇಣಿಯ ಒಂದು ಸೂಪರ್ಸಾನಿಕ್ ಒಂದು ಕ್ರೂಸ್ ಕ್ಷಿಪಣಿ ಆಗಿದೆ ಅಂತ ಹೇಳ್ತೀವಿ. ಅದು ಬ್ರಹ್ಮೋಸ್ ಕ್ಷಿಪಣಿ. ಇದೇನು ಮಾಡ್ತದೆ ಅಂದರೆ ನೆಲ, ವಾಯು, ಸಮುದ್ರ ಸೇರಿದಂತೆ ಹಲವಾರು ವೇದಿಕೆಗಳಿಂದ ಉಡಾಯಿಸಬಹುದಾಗಿದೆ. ನೆಲ ಆಗಿರ್ಬೋದು ಅಂದರೆ ಭೂಮಿ ಆಗಿರ್ಬೋದು, ವಾಯು ಆಗಿರ್ಬೋದು ಅಂದರೆ ಗಾಳಿಯಲ್ಲಿ, ಅದೇ ರೀತಿಯಾಗಿ ಒಂದು ಸಮುದ್ರದ ಅಲೆಗಳಲ್ಲಿ ಕೂಡ ಇದು ಏನು ಮಾಡೋದು ಅಂದರೆ ಸಮುದ್ರದಲ್ಲಿ ತೆಗೆದುಕೊಂಡು ಹೋಗಿ ಇದನ್ನು ಹಾರಿಸಬಹುದಾಗಿದೆ. ಇದು ಮ್ಯಾಕ್ 3 ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತೀವಿ ನಾವು. 2001ರಲ್ಲಿ ಮೊದಲ ಬಾರಿಗೆ ಇದನ್ನು ಪರೀಕ್ಷಿಸಲಾಯಿತು. ಯಾವಾಗ 2001ದಾಗ ಏನು ಮಾಡಿದ್ರು ಅಂದರೆ ಇದನ್ನು ಮೊದಲ ಬಾರಿಗೆ ಪರೀಕ್ಷೆಯನ್ನು ಮಾಡಲಾಯಿತು.
ಬ್ರಹ್ಮೋಸ್ಗೆ ಬ್ರಹ್ಮಪುತ್ರ ಅಂದರೆ ಭಾರತ ದೇಶದ ಒಂದು ಬ್ರಹ್ಮಪುತ್ರ, ಅದೇ ರೀತಿಯಾಗಿ ರಷ್ಯಾ ದೇಶದ ಮಾಸ್ಕೋ ನದಿಗಳ ಹೆಸರನ್ನು ಇಡಲಾಗಿದೆ. ಏನಂತೆ ಭಾರತದಲ್ಲಿರುವಂಥ ಬ್ರಹ್ಮಪುತ್ರ ಇದಕ್ಕೆ ಅಂದರೆ ಅದೇ ರೀತಿಯಾಗಿ ಒಂದು ರಷ್ಯಾ ದೇಶದಲ್ಲಿ ಕಂಡುಬರುವಂಥ ನದಿ ಯಾವುದಂದರೆ ಮಾಸ್ಕೋ. ಅದಕ್ಕಾಗಿ ಇದಕ್ಕೂ ಬ್ರಹ್ಮೋಸ್ ಅಂತ ಇಟ್ಟಿದ್ದಾರೆ. ಮಾಸ್ಕೋ ಬ್ರಹ್ಮೋಸ್ ಆಗಿ ಇದನ್ನು ಹೆಸರಿಡಲಾಗಿದೆ ನೋಡಿ. ಬ್ರಹ್ಮೋಸ್ ಎಂಬುದೇನೆಂದರೆ ಭಾರತ ದೇಶದ ನದಿಯಾಗಿರುವಂಥ ಒಂದು ಬ್ರಹ್ಮಪುತ್ರ ನದಿ. ಅದೇ ರೀತಿಯಾಗಿ ರಷ್ಯಾ ದೇಶದಲ್ಲಿ ಕಂಡುಬರುವಂಥ ನದಿ ಯಾವುದು ಮಾಸ್ಕೋ ನದಿ. ಇವೆರಡುಗಳ ಒಂದು ಹೆಸರನ್ನು ಈ ಬ್ರಹ್ಮೋಸ್ ಎಂದು ಈ ಬ್ರಹ್ಮೋಸ್ ಕ್ಷಿಪಣಿಗೆ ಇಡಲಾಗಿದೆ ನೋಡಿ. ಇದು ಫುಲ್ಲು ನಿಮಗೆ ಅರ್ಥ ಆಗಿತ್ತಂದರೆ ಒಂದು ಲೈಕ್ ಬಟನ್ನ ಬೇಗನೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ವಿಶ್ವ ಮಲೇರಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಮಲೇರಿಯಾ ದಿನವನ್ನು ಆಚರಣೆ ಮಾಡುತ್ತಾರೆ. ಮಲೇರಿಯಾ ದಿನ ಯಾವಾಗ ಆಚರಣೆ ಮಾಡ್ತಾರಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಏಪ್ರಿಲ್ 25ನೇ ತಾರೀಕು ಏನು ಮಾಡ್ತಾರೆ, ಪ್ರತಿ ವರ್ಷ ಈ ಒಂದು ಮಲೇರಿಯಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಏಪ್ರಿಲ್ 25ನೇ ತಾರೀಕು. ಇದರ ಬಗ್ಗೆ ಒಂದು ಮಾಹಿತಿ ಪಡೆದುಕೊಳ್ಳೋಣ. ಅದೇ ರೀತಿ ಇಲ್ಲಿ ನೋಡಿ ಡಿಸೆಂಬರ್ 1 ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡಿ. ಈ ಒಂದು ಇದರ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ ಮಲೇರಿಯಾದ ಬಗ್ಗೆ. ಪ್ರತಿ ವರ್ಷ ಏಪ್ರಿಲ್ 25ನೇ ತಾರೀಕರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಯಾವಾಗ ಏಪ್ರಿಲ್ 25ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರತಿ ವರ್ಷ ಏಪ್ರಿಲ್ 25ನೇ ತಾರೀಕು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆ ಒಂದು ಧ್ಯೇಯವಾಕ್ಯ ಥೀಮ್ ಅಂತ ಕೊಡ್ತಾರೆ ಅಂತ ಹೇಳ್ತೀವಿ. 2025ರ ಒಂದು ಧ್ಯೇಯವಾಕ್ಯ ನೋಡೋದಾದರೆ ಮಲೇರಿಯಾ ಎಂಡ್ಸ್ ವಿತ್ ಯೂಸ್ ರೀಇನ್ವೆಸ್ಟ್ ರೀಇಮೇಜಿನ್ ರೀಗ್ನೇಟ್ ಅಂತ ಹೇಳ್ತೀವಿ ನಾವು. ಈ ರೀತಿಯಾದ 2025ರ ಒಂದು ಧ್ಯೇಯವಾಕ್ಯವಾಗಿದೆ. ಮಲೇರಿಯಾದ ವಿಶ್ವ ಮಲೇರಿಯಾ ದಿನದ ಒಂದು ಥೀಮ್ ಆಗಿದೆ ನೋಡಿ. ಇದರ ಒಂದು ಹಿನ್ನೆಲೆ ಮಾಹಿತಿಯನ್ನು ನೋಡೋದಾದರೆ ವಿಶ್ವಸಂಸ್ಥೆಯ 60ನೇ ವಾರ್ಷಿಕ ಸಮ್ಮೇಳನದಲ್ಲಿ 2007ರ ಮೇನಲ್ಲಿ ಜರುಗಿದಾಗ ಈ ವಿಶ್ವ ಮಲೇರಿಯಾ ದಿನ ಆಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 25ರಿಂದ ಜಾರಿ ತರಲಾಯಿತು. ವಿಶ್ವಸಂಸ್ಥೆಯ ಒಂದು 60ನೇ ಒಂದು ವಾರ್ಷಿಕ ಸಮ್ಮೇಳನ ನಡೀತಿರ್ತದೆ. ಯಾವಾಗಂದರೆ 2007ನೇ ತಾರೀಕು ಅಂದರೆ 2007ರಲ್ಲಿ ಮೇನ ತಿಂಗಳಿನಲ್ಲಿ ಇದು ಜರುಗ್ತಿರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಈ ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ಬೇಕಂತ ಹೇಳ್ತಾರೆ. ಇದರ ಡೇಟ್ ಏನು ಹೇಳ್ತಾರೆ ಅಂದರೆ ಏಪ್ರಿಲ್ 25ನೇ ತಾರೀಕು ಏನು ಮಾಡೋಣ, ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡೋಣ ಜಾರಿ ಮಾಡ್ತಾರೆ. ಅದಕ್ಕೆ ಮೊದಲು ಏನಂದರೆ 2001ರಿಂದ ಪ್ರತಿ ವರ್ಷ ಏಪ್ರಿಲ್ 25ರಂದು ಆಫ್ರಿಕಾ ಮಲೇರಿಯಾ ದಿನ ಆಚರಿಸಲಾಗುತ್ತಿತ್ತು. ಈ ಒಂದು ವಿಶ್ವಸಂಸ್ಥೆ ಏನು ಮಾಡುತ್ತಂದರೆ 2007ರಲ್ಲಿ ಏನು ಮಾಡಮ್ರಿ, ಪ್ರತಿ ಏಪ್ರಿಲ್ 25ನೇ ತಾರೀಕು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡಮಂತ ಹೇಳಿತು. ಅದಕ್ಕಿಂತ ಮೊದಲು ಏನಂದರೆ 2001ರಲ್ಲೇ ಈ ಒಂದು ವಿಶ್ವ ಮಲೇರಿಯಾ ದಿನವನ್ನು ಏಪ್ರಿಲ್ 25ನೇ ತಾರೀಕು ಏನು ಮಾಡ್ತಿರ್ತದೆ ಅಂದರೆ ಆಫ್ರಿಕಾ ದೇಶ ಆಚರಣೆಯನ್ನು ಮಾಡುತ್ತಿರ್ತದೆ. ಯಾವ ದೇಶ? ಆಫ್ರಿಕಾ ದೇಶ 2001ರಲ್ಲೇ ಈ ಒಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಏಪ್ರಿಲ್ 25ನೇ ತಾರೀಕು ಮಾಡ್ತಿರುತ್ತೆ. ಆದರೆ ವಿಶ್ವಸಂಸ್ಥೆ ಒಂದು 60ನೇ ವಾರ್ಷಿಕ ಸಮ್ಮೇಳನದಲ್ಲಿ ಈ ಒಂದು 2007ರಲ್ಲಿ ಆ ಸಮಯದಲ್ಲಿ ಇದನ್ನು ಆಚರಣೆ ಮಾಡಮಂತ ಹೇಳ್ತಾರೆ. ಮತ್ತೆ ಮಲೇರಿಯಾ ಬಗ್ಗೆ ಮಾಹಿತಿಯನ್ನು ನೋಡೋಣ. ಪ್ರೋಟೋಜೋವದಿಂದ ಬಂದಿರುವ ಸಾಂಕ್ರಾಮಿಕ ರೋಗವಾಗಿದೆ ನೋಡಿ. ಈ ಮಲೇರಿಯಾ ಎಂಬುದು ಒಂದು ಪ್ರೋಟೋಜೋವದಿಂದ ಬಂದಿರುವಂಥ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಈ ಪ್ಲಾಸ್ಮೋಡಿಯಂ ಜಾತಿಗೆ ಸೇರಿದ ಪರಾವಲಂಬಿಯು ಈ ರೋಗಕ್ಕೆ ಪ್ರಮುಖ ಕಾರಣ. ಇದು ಇಂಪಾರ್ಟೆಂಟ್. ಅಂದರೆ ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗಕ್ಕೆ ಒಂದು ಜಾತಿ ಯಾವ ಜಾತಿಗೆ ಸೇರಿದೆ ಅಂದರೆ ಪ್ಲಾಸ್ಮೋಡಿಯಂ ಒಂದು ಜಾತಿಗೆ ಸೇರಿದಂಥ ಪರಾವಲಂಬಿ ಆಗಿದೆ ನೋಡಿ. ಪ್ಲಾಸ್ಮೋಡಿಯಂ ವೈವಾಕ್ಸ್, ಅದೇ ರೀತಿಯಾಗಿ ಪ್ಲಾಸ್ಮೋಡಿಯಂ ಪಾಲಿಪೆರಮ್, ಅದೇ ರೀತಿಯಾಗಿ ಪ್ಲಾಸ್ಮೋಡಿಯಂ ಓವಾಲೆ, ಪ್ಲಾಸ್ಮೋಡಿಯಂ ಮಲೇರಿಯಾ. ಈ ರೀತಿಯಾಗಿ ಒಂದು 4 ಜಾತಿಗಳು ಕಂಡುಬರ್ತವೆ. ಈ ಮಲೇರಿಯಲ್ಲಿ ಒಂದು 4 ಜಾತಿಗಳಿಗೆ ಕಂಡುಬರ್ತವೆ ನೋಡಿ ವಿಧಗಳು. ಇದು ಯಾವ ರೀತಿಯಾಗಿ ಹರಡುತ್ತದೆ ಅಂದರೆ ಇದೊಂದು ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ. ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುವುದು ಯಾವುದು? ಮಲೇರಿಯಾ ಆಗಿದೆ ನೋಡಿ. ಯಾವುದು? ಈ ಒಂದು ಮಲೇರಿಯಾ ಯಾವ ರೀತಿಯಾಗಿ ಹರಡುತ್ತದೆ ಅಂದರೆ ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಒಬ್ಬ ವ್ಯಕ್ತಿಗೆ ಹರಡುತ್ತದೆ ಅಂತ ಹೇಳ್ತೀವಿ. ಹಾಗಾದರೆ ನಿಮ್ಗೆ ಪ್ರಶ್ನೆ ಕೊಟ್ಟುಬಿಡ್ತೀನಿ ಲಾಸ್ಟ್ನೇದಾಗಿ. ಈ ಮಲೇರಿಯಾದ ಒಂದು ಔಷಧಿ ಯಾವುದಂತ ಪ್ರಶ್ನೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅಂದರೆ ಮಲೇರಿಯಾದ ಒಂದು ಔಷಧಿ ಯಾವುದು? ಔಷಧಿ ಹೇಳಿ. ಓಕೆ,
ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಈ ಒಂದು ಪ್ರಶ್ನೆ ಹೇಳಿದ್ನಲ್ಲ, ಆ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ತಪ್ಪದೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವೇನಾದರೂ ಇನ್ನೂ ಲೈಕ್ ಮಾಡಿರೋ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲೋ ಎಲ್ಲರೂ ಬೇಗ